ಮದುಮಗನನ್ನು ಕರ್ಕೊಂಡು ಹೋಗುದು ನಾಚಿ ಆಗ್ತದಂತೆ ಅವರಿಗೆ ಅವರಿಗೆ ನಾಚಿ ಆಗ್ತದೆ. ಈ ವರ್ಷದ ಖಾಲಿ ಆಯಿತು ನಮ್ಮ ಪಿಲಕಾಯಿ ಟು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೈಟ್ ಆಗಿದೆ, ನೈಟ್ ವ್ಲಾಗ್ ಮಾಡ್ತಿದ್ದೇನೆ. ಎಂತಕ್ಕೆ ಗೊತ್ತುಂಟಾ, ನಾಳೆ ನಾನು ನನ್ನ ಅಮ್ಮನ ಮನೆಗೆ ಹೋಗಲಿಕ್ಕೆ. ಯಾಕೆಂದರೆ ಆಟಿಯಲ್ಲಿ ಕುತ್ಕೊಳ್ಳಿಕ್ಕೆ ಹೋಗಲಿಕ್ಕೆ. ಹೊಸತ್ತು ಮದುವೆಯಾದವರೆಲ್ಲ ಆಟಿಯಲ್ಲಿ ಕುತ್ಕೊಳ್ಳಿಕ್ಕೆ ಹೋಗ್ತಾರೆ ಅಂತಲ್ಲ, ಹಾಗೆ ನಾಳೆ ನನ್ನ ಅಮ್ಮನವರೆಲ್ಲ ಬರ್ತಾರೆ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ. ಸೊ ಒಂದು 4-5 ದಿನ ಇದ್ದು ಬರೋದು. ಹಾಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಎಲ್ಲ ಡ್ರೆಸ್ ಮತ್ತೊಂದು ಕೆಲವೆರಡು ಸಾರಿ ಉಂಟು, ಅದು ಹೊಲಿಸ್ಲಿಕ್ಕೆ ಕೊಡಲಿಕ್ಕೆ ಉಂಟು. ನಮ್ಮ ಪಕ್ಕದ ಮನೆಯಲ್ಲೇ ಶಾಂತು ಮಾಮ ಅಂತ ಇದ್ದಾರೆ, ಅವ್ರು ಚೆಂದ ಹೊಲಿತಾರೆ, ಅದಕ್ಕೆ ಅವರ ಹತ್ರನೇ ಕೊಡೋದು ನಾನು. ಹಾಗೆ ಮತ್ತೆ ನಾಳೆ ಇದು ಸಾರಿ ಹಾಕಲಿಕ್ಕೆ. ಇದು ನನಗೆ ನನ್ನ ಗಂಡ ತೆಗೆದು ಕೊಟ್ಟದ್ದು. ಸೊ ಅದನ್ನು ಫೋಲ್ಡ್ ಮಾಡಿ ಇಟ್ಟಿದ್ದೇನೆ. ಈಗ ತೆಗೆದದ್ದು ನಾನು, ಹಾಗೆ ಫೋಲ್ಡ್ ಮಾಡಿ ಇಟ್ಟಿದ್ದೇನೆ. ಇದು ನಾನು ಈ ಟೈಪದ್ದೆಲ್ಲ ಫೋಲ್ಡ್ ಎಲ್ಲ ಮಾಡ್ತೇನೆ. ನಿಮಗೆ ಫೋಲ್ಡಿಂಗ್ ಎಲ್ಲ ಇದ್ದರೆ ಹೇಳಿ. ನಾನು ಎನಿ ಲೊಕೇಶನ್, ನಮ್ಮ ಕುಡ್ಲದಲ್ಲೇ. ಹಾಗೆ ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ. ಬ್ಯಾಗಲ್ಲಿ ಇದು ನಂದು ಮೇಕಪ್ ಇದ್ದು ಬ್ರಷ್, ನನಗೆ ಅದು ಬೇಕು ಕಲೀಲಿಕ್ಕೆ. ಈ ಮಂತ್ ಎಂಡ್ ತನಕ ಉಂಟು, ಜುಲೈ ಮಂತ್ ಎಂಡ್ ತನಕ. ಸೊ ಇದು ಮೇಯ್ನ್ ಬೇಕು, ಅದಕ್ಕೆ ನಾನು ಬ್ಯಾಗಲ್ಲಿ ಇಟ್ಕೊಳ್ಳೋದು ಬೇಕಾಗ್ತದೆ. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತಗೊಂಡು ಹೋಗಲ್ಲ ನಾನು, ಖಾಲಿ ಡ್ರೆಸ್ ಮತ್ತಿದು, ಮತ್ತು ನಾಳೆ ಹೊರಡಲಿಕ್ಕೆ ಸಾರಿ. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಗಾಯ್ಸ್. ಈಗ ಎಲ್ಲರೂ ಮಲಗಿ ಬಾಯ್. ಸೊ ಇಲ್ಲಿ ನೋಡ್ತಿರ್ಬೋದು ನೆಜಕ್ಕೋ ಮತ್ತು ಜೆನಿಸ್. यहाँ भी इधर ड्राना का निकल बत्ता. हाय तातनी, हाय. कुछ हल्ला करते ही चले. पत्ते जरा पापा. अंचे जला मत चप्पल. इधर ऊपर अच्छी रे. चला वाले. हाय. ಎಲ್ಲಿದ್ದಾರೆ ಐಸು ಬಾಬಿ? ಹೌದಾ? ಐಸು ಬಾಬಿ ಗೊತ್ತೆ ಹೆಂಗೆ ಗಾಯ್ಸ್. ಕ್ಯಾಟ್ರಿಂಗ್ ದ ಓನರ್ಸ್ ಮಂದ. ನಮ್ಮ ಮದುಮಗನನ್ನು ಕರ್ಕೊಂಡು ಹೋಗುದು ನಾಚಿ ಆಗ್ತದಂತೆ ಅವರಿಗೆ ನಾಚಿ ಆಗ್ತದೆ. ನಮ್ಮ ಮೋಚಿ ಹಾರ್ಡ್ ವರ್ಕಿಂಗ್ ಸಾತು ಇತ್ತೆ. ನಮ್ಮ ರಾಕ್ಸಿದ ಪಾತರು ಅಲ್ಲಿಗೆ ರಾಶಿ ಬಲ್ಲಿ. ಅಲ್ಲೋ ಏತು ಪಾಪದ ಬಾಳೆ ಗೊತ್ತುಂಡೇನ ಕಳ್ಳ ರಾಚಿ ಚೆಕ್ಕನ ಹಾಕ್ಕೊಂಡು ಲಾಚುಲಿ ರಾಕ್ಸಿ ಉನಿಗಲ ತಾತು ನೀ ಮೂರು ಗಾಡಿ ಉಂಟಾ? 3 ಗಾಡಿಯಲ್ಲಿ ನನ್ನನ್ನೀಗ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಐಸು ಬಾಬಿ ನೀವು ಬರಲಿಲ್ಲಲ್ಲ ನೋಡಿ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ.
ಯಾವ್ಯಾವ ಚೌತೋದು ಮಾಗದು ಹೋಗ್ಬೋದು. ಎಲ್ಲರಿಗೂ ಊಟ ಹೊಲಸಿಗ ನಾವು ಊಟ ಮಾಡೋದು. ಹೌದು ಬಲಸರದಿ ಇವತ್ತಿದೆಲ್ಲ ತಮ್ಮನಾಯ್ತು. ಈಗ ಮನೆಗೆ ಹೋಗೋದು. ಮತ್ತೆ ನಾವು ಊಟ ಎಲ್ಲ ಆಗಿ ಬಂದ್ವಲ್ಲ, ಮತ್ತೆ ನಾವು ನನ್ನ ಮನೆಗೆ ಬಂದ್ವಿ. ಕಟೀಲಿಗೆ ರೀಚ್ ಆದ್ವಿ. ಬಲ ಬಿಳ್ಳೆ ಬಿಳ್ಳೆ ಜಸ್ಟ್ 3 ತಿಂಗಳಾದದ್ದಷ್ಟೇ ಮದುವೆಯಾಗಿ. ಅವಳಿಗೆ ನಂದು ಮರೆತೇ ಹೋಗಿದೆ ಅವಳಿಗೆ. ಸೊ ಗೈಸ್, ಇವನ ಹೆಸರು ಬಂಟಿ ಅಂತ ಆಯ್ತಾ. ಇವನಿಗೆ ಅದು ನಂದು ಪರಿಚಯ ಇತ್ತು, ಮರೆತು ಹೋಗಲಿಲ್ಲ ಇವನು. ಸಮೇತ ನಮ್ಮ ಬಿಟ್ಟನ ಇಲ್ಲಾಗ ಪೋಯಿ. ನೆಕ್ಸ್ಟ್ ನಾನು ಬಂದೆ ಸ್ವೀಟಿನ ಮನೆಗೆ. ದಾಯ್ ಬತ್ತ ಜಾಲೆ ತುಂಪೋಯರೆ ಕೋಪ ನಿಂಡ ನಿಂಡ ಬತ್ತದ ಹೊತ್ತಿರತ್ಯ ರಾಂಟಿಡ ಬತ್ತದ ಬತ್ತಿ ಕೋಪ ಇದು ನೀರೈ ಪೆರೆಜ್ಜ I-2 7 ಮುಳ್ಳುಂಡತ. ಈಗ ನಮಗೆ ಬೆಳಕಾಯಿ ತೆಗಿಲಿಕ್ಕೆ 1 ಇಲ್ಲೊಂದೆರಡು ಈ 4 ತಲಕ ಇಜ್ಜತ ಈ 4ನೇನಾ ಬೆಲ್ಲಿನ ತೊಲೆ ಬರ್ಸಾಗೋ ದಿಕ್ಕೆಲ್ ತೊಲೆ ಜೈದಾಲ ಅಲ್ಲಿ ಕಿನಿದಿತ್ತಲ್ಲ ಪನ್ನದೆ ಟಾರ್ಗೆಟ್ ಈ ವರ್ಷದ ಪೆಲಕಾಯಿ ಖಾಲಿ ಬರ್ತದೆ ಖಾಲಿ ಹಣ್ಣು. ಈ ವರ್ಷದ ಖಾಲಿ ಆಯಿತು ನಮ್ಮ ಪೆಲಕಾಯಿ ಚೀಲತ ಪರಂದ ಅದೇ ಗೊತ್ತಾಯಿಂದಲಕ್ಕೆ ವಯಸ್ಸು ಎಂತ ಗೊತ್ತುಂಟ, ಇವರಿದ್ದು ಮೇಕ್ ಓವರ್ ಮಾಡಲಿಕ್ಕೆ ನನಗೆ ಈಗ ಅರ್ಧದಲ್ಲಿ ಬಡ ಆಗ್ತದೆ ಅಂತ ಹೇಳಿದರು. ಅದಕ್ಕೆ ಊಟ ಈಗ ಇದು ತೂಜ ಕಪ್ಪು ತೋಜುವ ತೋರಿಸಿ ನಿಮ್ಮ ಎಂತ ಗೊತ್ತುಂಟ, 10 ರೂಪಾಯಿಗೆ ಗಂಜಿ ಮತ್ತು 10 ರೂಪಾಯಿಗೆ ಸಾರು ಇರ್ತದಂತೆ. ಇವರು ನನ್ನನ್ನು ಕರ್ಕೊಂಡೋಗಿ 90 ರೂಪಾಯಿದು ಊಟ ತೆಗೆಸಿಕೊಟ್ರು. ಇವರು ಗಾಯ್ಸ್, ಇವಳಿಗೆ ಚಂದ ಮಾಡಿ ಕೋಳಿಯಲ್ಲಿ ಊಟ ಹಾಕಿದ್ದು ತಿನ್ನವೇ. ಊಟ ಎಲ್ಲ ಮಾಡಿ ಮತ್ತೆ ಅವರದ್ದು ಮೇಕಪ್ ಸ್ಟಾರ್ಟ್ ಮಾಡಿದ್ವಿ ನಾವು. ಸಾರಿ ಮತ್ತು ಹೇರ್ ಸ್ಟೈಲ್ ಆಲ್ರೆಡಿ ಮಾಡಿದ್ವಿ, ಮೇಕಪ್ ಕಂಟಿನ್ಯೂ ಮಾಡಿದ್ವಿ.
ಅದು ಇವರು ರೀಲ್ಸ್ ಮಾಡಲಿಕ್ಕೆ ಈಗ ರೆಡಿ ಮಾಡ್ತಿದ್ದಾರೆ. ಅವರದು ರೀಲ್ಸಿಗೆ ರೆಡಿ ಆಗ್ತುಂಟು. ಅದು ಅಯ್ಯ ಇವರ ನಗುವೆ ಕುತ್ಕೊಳ್ಳುವ ಸ್ಟೈಲ್ ನೋಡಿ ನೋಡಿ ಗಾಯ್ಸ್, ನೋಡಿ ನೋಡಿ. ಹಾಗೇನೆ ಮೇಕಪ್ ಮಾಡುವಾಗ ಸ್ವಲ್ಪ ಜಾಲಿ ಮಾಡಿಕೊಂಡು ಒಂದು ರೀಲ್ಸ್ ಕೂಡ ಮಾಡಿದ್ವಿ. ಮೇಕಪ್ ಆರ್ಟಿಸ್ಟ್ ಯಾನ ಈಗ ಫೋಟೋ ತೆಗ್ತಾರೆ. ಸೊ ಗಾಯ್ಸ್, ನೀವು ಫೋಟೋದಲ್ಲಿ ನೋಡ್ತಿರ್ಬೋದು, ಇದೆ ಅವರಿದ್ದು ಫೈನಲ್ ಲುಕ್ಕು. ಹಾಗೆ ನಂದು ಇನ್ಸ್ಟಾದಲ್ಲಿ ಒಂದು ID ಕೂಡ ಇದೆ, ಸೊ ಅದನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಇದು ನಂದು ಲಾಸ್ಟ್ ಡೇ, ನಂದು ಮೇಕಪ್ ಕ್ಲಾಸಲ್ಲಿ ಲಾಸ್ಟ್ ಡೇ ಇತ್ತು. ಇವತ್ತು ಲಾಸ್ಟ್ ದಿನ. ನಿಮ್ಮ ಎಂತಾದರೂ ಅನಿಸಿಕೆ ಹೇಳಿ. ಸಾರಿ, ಲಾಸ್ಟ್ ದಿನ ನಂದು ಅನಿಸಿಕೆ ನಿಮ್ದು ಹೇಳಿ. ಹೇಳಿ, ನೀವೆಂತಾದ್ರೂ ಹೇಳಿ. ಎಲ್ಲಿ ಕಣ್ಣಲ್ಲಿ ನೀರೇ ಬರಲಿಲ್ಲ. ನಮ್ಮ ಡಿಂಪಲ್ ಕ್ವೀನ್ ಸರ್ಟಿಫಿಕೇಟ್ ಇವತ್ತಿಗೆಲ್ಲ ಮುಗೀತು. ಕೂಗ್ತಿದ್ದಾರೆ, ಬಾರಿ ಭಂಗ ಬಂದಿದೆ. ಕೂಗುದು ನೀವು ಕೂಗಿ ನೋಡುವ, ಕೂಗಿ. ಹೆಂಗಿನ ಎಲಿ ಹುಲಿ ಪುನಃ. ಆನ್ ಆಗಸ್ಟ್ 1 ನಾನು ವರ್ಕಿಗೆ ಜಾಯಿನ್ ಗಾಯ್ಸ್. ಸೊ ನಾನು ಕಟೀಲಲ್ಲಿದ್ದರಿಂದ ಆಗಸ್ಟ್ 1 ಉಂಟಲ್ಲ ಸ್ಯಾಟರ್ಡೆ, ಸೊ ನಾನು ಅಲ್ಲಿಂದ ಬಂಟ್ವಾಳಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡಿದ್ದು. ಸೊ ಅಪ್ಪ ನನ್ನನ್ನು ಕಟೀಲ್ ತನಕ ಬಿಟ್ಟರು, ಮತ್ತು ಕೆಲಸಕ್ಕೆ ಜಾಯಿನ್ ಆದೆ. ಆಫೀಸ್ ನೋಡಿ ಹೀಗೆ ಇತ್ತು. ಫಸ್ಟ್ ಡೇ ಮಧ್ಯಾಹ್ನ ಕೂಡ ಊಟ ಮಾಡಿ ಕುತ್ಕೊಳ್ತಿದ್ದೆ. ಫಸ್ಟ್ ಡೇ ಎಲ್ಲ ಯಾರ್ದು ಕೂಡ ಪರಿಚಯ ಇರಲಿಲ್ಲ. ಮತ್ತು ಮನೆಗೆ ಬಂದೆ. ಮನೆಗೆ ಬರುವಾಗ ಒಂದು 7:30 ಆಗಿದೆ. ಸೊ ಒಂದು ಸಂಡೇ ಬಂದಿದ್ದೆ, ನೆಕ್ಸ್ಟ್ ಸಂಡೇ ನಾನು ವಾಪಸ್ ಹೋಗ್ಲಿಕ್ಕಿತ್ತು. ಸೊ ಸ್ಯಾಟರ್ಡೇ ನೈಟ್ ಮಕ್ಕಳೆಲ್ಲ ಮನೆಗೆ ಬಂದಿದ್ರು, ನನ್ನ ಹತ್ರ ಮಾತಾಡಿಸ್ಲಿಕ್ಕೆ ಎಲ್ಲ ಆಂಟಿ ಎಲ್ಲ ಬಂದಿದ್ರು. ಬಾಯ್. ಸೊ ನಾನಿದ್ರೆ ಮತ್ತು ಅವಳಿಗೆ ರಜೆ ಇದ್ದರೆ ಅವಳು ಮನೆಯಲ್ಲೇ ಇರ್ತಾಳೆ. ಮನೆಯಲ್ಲೇ ಮಲಗಿದ್ವಿ ನಾವು ನೈಟ್. ಮತ್ತು ಬೆಳಗ್ಗೆ ಬೇಗ ಇದ್ದು ನೀರುಳ್ಳಿ ಕಟ್ ಮಾಡ್ತಿದ್ವಿ, ಸ್ವೀಟಿ ಕೊಟ್ಟು ಮತ್ತು ರೆಡಿ ಆದ್ವಿ ಗೈಸ್. ರೆಡಿ ಆದ್ವಿ, ಕಾಯ್ತಾ ಕೂತ್ಕೊಂಡಿದ್ವಿ. ಅವರು ಬರೋದೇ ಕಾಣಲಿಲ್ಲ. ಮತ್ತು ಅವಳು ಚಪ್ಪೆದ್ಲ, ಯಾಕಂದರೆ ನಾನು ಹೋಗೋದಲ್ಲ, ಹಾಗೆ ಚಪ್ಪೆದ್ಲು. ಸೊ ಇದು ಸಾರಿ ನನ್ನ ಫ್ರೆಂಡ್ ಕೊಟ್ಟದ್ದು, ಮೈಸೂರು ಸಿಲ್ಕ್ ಸ್ಯಾರಿ ಅಂತ. ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ಒಂದು ವಾರ ಮನೆಯಲ್ಲಿದ್ದು ಮತ್ತೆ ವಾಪಸ್ ಬಂದ್ವಿ. ಬರುವಾಗ ವೀಡಿಯೋ ತೆಗೆದುಕೊಂಡು ಬಂದ್ವಿ. ಆಟಿಯಲ್ಲಿ ಜಾಜಿ ಇಡಬೇಕಂತೆ. ಅದು ಯಾಕೆ ನಿಮಗೆ ಗೊತ್ತುಂಟಾ? ಆಟಿಯಲ್ಲಿ ಜಾಜಿ ಇಡಬೇಕು ಅಂತ ಹೇಳೋದು. ಸೊ ಇವತ್ತಿದು ಲಾಗ್ ಇಷ್ಟೇ ಗಾಯ್ಸ್. ಇನ್ನೂ ಕೂಡ ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಬಾಯ್.